ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. KS ಮೇನ್ಸಿಗೆ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು? ಈಗ ಪ್ರಿಲಿಮ್ಸ್ ಆಗಿದೆ, ಸ್ಕೋರ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಯಾಕೆ ಮೇನ್ಸಿಂದು ನೀವು ಫೋಕಸ್ ಇವಾಗಲೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಿಮಗೆ ಪ್ರಿಲಿಮ್ಸ್ ರಿಸಲ್ಟ್ ಆದಮೇಲೆ ಟೈಮ್ ತುಂಬ ಕಮ್ಮಿ ಇರುತ್ತೆ. ದೆನ್ ದೆರ್ ಈಸ್ ಆಲ್ಸೋ ಅ ನ್ಯೂಸ್ ದಟ್ ನೆಕ್ಸ್ಟ್ ಇಯರು ಹೆಚ್ಚಿನ ಪೋಸ್ಟಿಗೆ ನೋಟಿಫಿಕೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು KS ಆಫೀಸರ್ ಆಗಲೇಬೇಕು ಅಂತ ಇದ್ದರೆ ನೀವು ಮೇನ್ಸ್ ಬರೀಲೇಬೇಕು. ಸೊ ಮೇನ್ಸ್ ಬರೀಲೇಬೇಕು ಅಂತಿದ್ದರೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಲೇಬೇಕು. ಸೊ ಆ ಕಾರಣದಿಂದ ನೀವು ಇವಾಗಲೇ ಪ್ರಿಪ್ರೇಷನ್ ಮಾಡುವಂಥದ್ದು ಒಳ್ಳೆಯದು. ಪಾಸ್ ಆದರೆ ಈ ಸತಿನೇ ಒಳ್ಳೆಯದು, ನಿಮಗೆ ಮೇನ್ಸ್ ಬರೆಯೋದಕ್ಕೆ ಹೆಚ್ಚಿನ ಎಡ್ಜಿರುತ್ತೆ. ಇಲ್ಲ ಮುಂದಿನ ವರ್ಷಕ್ಕಂತೂ ಶ್ಯೂರ್ ಶಾಟ್ ಮೇನ್ಸ್ ಪಾಸ್ ಆಗೇ ಆಗುತ್ತೆ. ಸೊ ಆ ರೀತಿ ನೀವು ಯೋಚನೆ ಮಾಡಿ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಈಗ KS ಮೇನ್ಸಿಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು? ಯಾಕೆ ಲಾಸ್ಟ್ ಟೈಮ್ KS ಮೇನ್ಸ್ಗೂ ಮತ್ತು ಈ ಸತಿ KS ಮೇನ್ಸಿಗೂ ಹೊಸ ಅಪ್ರೋಚ್ ಬೇಕಾಗಿದೆ ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡಿದೆ. ಹೊಸ ಅಪ್ರೋಚ್ ಅಂದರೆ ಏನು? ಯಾಕೆ ಹೊಸ ಅಪ್ರೋಚ್ ಬೇಕು? ಫಸ್ಟ್ ಆಫ್ ಆಲ್, ನೇಚರ್ ಆಫ್ ಎಕ್ಸಾಮಿನೇಷನನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ಹೋದ ಸತಿ ಏನೇ ನಾವು KS ಅಥವಾ ಯಾವುದೇ ಮೇನ್ಸ್ ಎಕ್ಸಾಮ್ ಅಂತ ತೊಗೊಂಡ್ರೂ ಕೂಡ ಮೇನ್ಸ್ ಎಕ್ಸಾಮ್ಸಲ್ಲಿ ಆಪ್ಷನಲ್ ಪ್ಲೇ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಕೆಲವರು ಕನ್ನಡ ಲಿಟ್ರೇಚರ್ ತೊಗೊಂಡು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದರು ಲಾಸ್ಟಿ KS ಮೇನ್ಸು. RD ತೊಗೊಂಡು ಚೆನ್ನಾಗಿ ಸ್ಕೋರ್ ಮಾಡಿದರು. ಯಾಕಂದರೆ ಸ್ಕೋರ್ಗಳು ಹೆಂಗಾಗುತ್ತೆ ಅಂದರೆ, ಕೆಲವ್ರದ್ದು 230, 40, 280 ಕೆಲವ್ರದ್ದಿದ್ರೆ 360ವರೆಗೂ ಕೆಲವ್ರು ನನ್ನ ಸ್ಟೂಡೆಂಟ್ಸ್ RDದು ಅಷ್ಟು ಹೋಗಿದೆ, 360ವರೆಗೂ. ಸೊ ತುಂಬ ಎಡ್ಜು. ಆದರೆ GS ಅಲ್ಲಿ 100, 110, 120. ಸೊ ಇಲ್ಲಿ ನಿಮಗೆ ಡಿಫ್ರೆನ್ಸು ಜಾಸ್ತಿ ಬರೋದಿಲ್ಲ. ಹಾಗಾಗಿ GS ಅಲ್ಲಿ ಡಿಫ್ರೆನ್ಸ್ ಕಮ್ಮಿ ಯಾಕಿದೆ ಅಂದರೆ, ಹೆಚ್ಚಿನ ರೀತಿಯಲ್ಲಿ ಎಲ್ಲರ ಆನ್ಸರ್ಗಳು ಸೇಮೇ ಇರುತ್ತೆ. ದಟ್ ಈಸ್ ದ ರೀಸನ್ GS ಅಲ್ಲಿ ಅಷ್ಟು ಚೇಂಜಸ್ ಆಗೋದಿಲ್ಲ. ಬಟ್ ಆಪ್ಷನಲಲ್ಲಿ ತುಂಬ ಫ್ಯಾಕ್ಟರ್ಗಳು ಮ್ಯಾಟ್ರ್ ಆಗುತ್ತೆ. ನಾವೀಗ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಮಗೆ ಇಷ್ಟು ಆಪ್ಷನಲ್ ಇಲ್ಲವೇ ಇಲ್ಲ. ಸೊ ಆಪ್ಷನಲ್ ಇಲ್ಲದೇ ಇರೋ ಕಾರಣದಿಂದ GS ಅಷ್ಟೇ ನಮಗೆ ಮೇಯ್ನಾಗಿ ನಮ್ಮ ಲೈಫನ್ನು ಡಿಸೈಡ್ ಮಾಡೋದ್ರಿಂದ GS ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡಬೇಕು. ಆಪ್ಷನಲಲ್ಲಿ ಯಾರ್ಯಾರು ಸ್ಟಾಲ್ವಾರ್ಡ್ಗಳಿದ್ದಾರೆ, ಯಾರ್ಯಾರು ಸೀನಿಯರ್ ಪ್ಲೇಯರ್ಸ್ ಇದ್ದಾರೆ, ಅವರು ಎಲ್ಲ ಈ ಸತಿ ಬಿದ್ದೋಗ್ತಾರೆ. ಯಾಕಂದರೆ ಸೀನಿಯರ್ ಪ್ಲೇಯರ್ಗಳು ಆಪ್ಷನ್ಗಳನ್ನು ಹಿಡ್ಕೊಂಡೇ ಅವ್ರ ಜೀವನ ನಡೆಸಿದಂಥದ್ದು. ಅರ್ಥ ಆಗ್ತಿದೆಯಾ? ಸೊ ಅವರಿಗಿದ್ದಂಥ ಕಾನ್ಫಿಡೆನ್ಸೇ ಆಪ್ಷನಲ್ಲು. ಅಂಥ ವಿಚಾರದಲ್ಲಿ ಈಗ ಆಪ್ಷನಲ್ ಬಿದ್ದಿರೋದ್ರಿಂದ ಈಗ ಅವರು ಓನ್ಲಿ ದೇ ಹ್ಯಾವ್ ಟು ಡಿಪೆಂಡ್ ಆನ್ GS ಅಲ್ಲಿ ಮತ್ತೆ ಹೊಸದಾಗಿ ಕರೆಂಟ್ ಅಫೇರ್ಸು, ಸ್ಟಡಿ ಮೆಟೀರಿಯಲ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೊಸಬ್ರೆ. ಹಾಗಾಗಿ ಈ ಒಂದು GS ಮೇನ್ ಡಿಸೈಡಿಂಗ್ ಫ್ಯಾಕ್ಟರ್ ಇರೋದ್ರಿಂದ ಎಲ್ಲರಿಗೂ ಹೊಸ ಅಪ್ರೋಚ್ ಆಫ್ ಪ್ರಿಪ್ರೇಷನ್ ಅವಶ್ಯಕತೆ ಇದೆ. ಪ್ರತಿ ಕ್ವಶನಲ್ಲೂ ನೀವು ಅರ್ಧ ಮಾರ್ಕ್ಸ್ ಜಾಸ್ತಿ ಮಾಡಿದ್ರೂ ಒಂದು ಪೇಪರಲ್ಲಿ ನೀವು ಅಟ್ಲೀಸ್ಟ್ 10 ಮಾರ್ಕ್ ಜಾಸ್ತಿ ಮಾಡ್ಬೋದು. ಮಲ್ಟಿಪ್ಲೈ ಬೈ 4 ಪೇಪರು 40. ಅಟ್ಲೀಸ್ಟ್ ಎಸ್ಸೆನಲ್ಲಿ ಒಂದು 20-30 ನೀವು ಜಾಸ್ತಿ ಮಾಡಿದ್ರೆ 70 ಮಾರ್ಕು. 70 ಮಾರ್ಕ್ ನಿಮಗೆ ಜಾಸ್ತಿ ಆಯಿತು ಅಂತಂದರೆ ಈ ಸತಿ ಇನ್ನೊಂದು ಇಂಪಾರ್ಟೆಂಟ್ ಆ್ಯಂಡ್ ಮೇಜರ್ ಫ್ಯಾಕ್ಟರ್, ಇಂಟರ್ವ್ಯೂ ಮಾರ್ಕ್ಸ್ ತುಂಬ ಕಮ್ಮಿ ಇರೋದ್ರಿಂದ ನೀವು ಇಲ್ಲಿ 70 ಮಾರ್ಕ್ಸ್ ಎಡ್ಜ್ ತೆಗೆದ್ರೆ ನಿಮಗೆ ಇಂಟರ್ವ್ಯೂನಲ್ಲಿ 50ಕ್ಕೆ 20 ಕೊಟ್ಟು ಇನ್ಯಾವನೋ ಒಬ್ಬನಿಗೆ 49 ಕೊಟ್ಟರು ಕೂಡ ನೀವು ಇಲ್ಲೇ ಆಲ್ರೆಡಿ ಎಡ್ಜ್ ಬಂದುಬಿಟ್ಟಿರುತ್ತೆ. ಈ ಮೇನ್ಸ್ ಸ್ಕೋರ್ ಜೋರಾಗಿರೋದಕ್ಕೆ ನಿಮಗೇನು ಬೇಕು? GS ಬೇಕು. ಸೊ ಆ ಕಾರಣದಿಂದ ಇಷ್ಟು ದಿನ ನೀವು GSಗೆ ಏನು ಅಪ್ರೋಚ್ ಮಾಡಿದ್ರೋ ಆ ಒಂದು ಅಪ್ರೋಚು ಈ ಸತಿ ನಿಮಗೆ ವರ್ಕೌಟ್ ಆಗೋದಿಲ್ಲ. ಅಂದರೆ GSನ್ನು ನೆಗ್ಲಿಜೆನ್ಸ್ ಮಾಡ್ತಿದ್ರು. GS ಅಲ್ಲಿ ಎಲ್ಲ ಟಾಪಿಕ್ಸ್ಗಳು ಓದ್ತಿರಲಿಲ್ಲ, ಎಷ್ಟೊಂದು ಬಿಟ್ಬಿಡ್ತಿದ್ರು. GS ಅಲ್ಲಿ ಆಪ್ಷನಲಲ್ಲಿ 60-70 ಲೀಡ್ ಇಡ್ತಿದ್ರು, ಜೊತೆಗೆ ಇಂಟರ್ವ್ಯೂ. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಗಳು ನಮಗೆ ಚೇಂಜ್ ಆಗ್ತಿರೋದ್ರಿಂದ KS ಮೇನ್ಸಿಗೆ GSೇ ಇವಾಗ ನಿಮಗೆ ಅಪ್ರೋಚ್. ಅದಕ್ಕೋಸ್ಕರನೇ ಈಗ ನಾನು ಡಯಾಗ್ರಾಮ್ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಇನ್ನು ನೆಕ್ಸ್ಟ್ ನೀವು KS ಮೇನ್ಸ್ ಬರಿಬೇಕಾದ್ರೆ ನಿಮ್ಮ ಒಂದು ಗುರಿ ಕಣ್ಣು, ಅದರಲ್ಲೂ GS ಅಂತಲೇ ಪಕ್ಷಿ ಕಣ್ಣು GS, ಆ ಕಣ್ಣಿಗೆ ನೀವು ಫೋಕಸ್ ಮಾಡಬೇಕು. ಸೊ ಆ ಕಣ್ಣಿಗೆ ನೀವು ಫೋಕಸ್ ಮಾಡಿ ನೀವು ಇವಾಗಿರೋವಂಥ ಟೈಮಲ್ಲಿ ಕೂತು GS ಮೇಲೆ ವರ್ಕ್ ಮಾಡಿದ್ರೆ, GS ಮೇಲೆ ಒಳ್ಳೊಳ್ಳೆ ಆನ್ಸರ್ಸನ್ನು ನೀವು ಬರೆದು ತೆಗೆದ್ರೆ, ಅದನ್ನು ಪ್ರಾಪರಾಗಿ ಕರೆಕ್ಷನ್ ಮಾಡಿಸ್ಕೊಂಡು ಫೀಡ್ಬ್ಯಾಕ್ ತೊಗೊಂಡಿದ್ದೇ ಆದಲ್ಲಿ 100% ಇಲ್ಲಿ ಟಾಪರ್ ಬರೋವಂಥದ್ದು ಅಷ್ಟು ಕಠಿಣ ಅಲ್ಲ ಈ ಸತಿ. ಪ್ರೊವೈಡೆಡ್ ಈ ಸತಿ ಹೇಳ್ತಿದ್ದೀನಿ, ಇದೇ ಮಾತು ನಾನು ಲಾಸ್ಟ್ ಸತಿ ಹೇಳಿರಲಿಲ್ಲ. ಓಕೆ,
ಅಥವಾ ನೆಕ್ಸ್ಟ್ ನನಗೆ ಇದು ಮಾತನ್ನು ಹೇಳೋದಕ್ಕೆ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಮತ್ತೇನೇನು ಚೇಂಜಸ್ ಆಗುತ್ತೆ ಅಂತ. ಬಟ್ ಈ ಸತಿ ಬಿಕಾಸ್ ಆಫ್ GS ಎಲ್ಲರೂ ಇಲ್ಲಿ ಹೊಸಬ್ರು ಇರೋದ್ರಿಂದ, ಯಾರೇ ಸೀನಿಯರು ಜೂನಿಯರು ಇವೆಲ್ಲ ಮ್ಯಾಟರ್ ಆಗದೇ ಇರೋದ್ರಿಂದ ಮ್ಯಾಕ್ಸಿಮಮ್ ಇಲ್ಲಿ ಆಪರ್ಚುನಿಟಿ ಇದೆ, ಪ್ರೊವೈಡೆಡ್ ನೀವು ರೈಟ್ ಡೈರೆಕ್ಷನಲ್ಲಿ ವರ್ಕ್ ಮಾಡಿದ್ರೆ. ಓಕೆ, ಸೊ ದೆನ್ ಸೆಲ್ಫ್ ಪ್ರಿಪೇರ್ ಯಾರು ಮಾಡ್ತಿದ್ದೀರಾ ನೀವು KS ಮೇನ್ಸಿಗೆ, ದಯವಿಟ್ಟು ಡೈಲಿ 3 ಆನ್ಸರ್ಸ್ ಆದರೂ ಬರೀರಿ. ನಾನು ಹೇಳೋವಂಥದ್ದು ಎಥಿಕ್ಸ್ ಅನ್ನು ಬೇಕಾದ್ರೆ ನೀವು ಲಾಸ್ಟಿಗೆ ಬರ್ಕೊಬೋದು. GS 1, 2, 3ಗೆ 3 ಆನ್ಸರ್ಸ್ ಆದರೂ ಬರೀರಿ. ದೆನ್ ಸಂಡೇ ನೀವು ಒಂದು ಎಸ್ಸೆ ಬರೀರಿ. ನಿಮಗೆ ರೈಟ್ ಡೈರೆಕ್ಷನ್ ಇತ್ತು ಅಂದರೆ ನನ್ನ ಪ್ರಕಾರ ಒಂದು 4 ಎಸ್ಸೆ ಬರ್ಕೊಂಡ್ರೂ ನೀವು ಆರಾಮಾಗಿ ಇದು ಮಾಡ್ಬಿಡ್ಬೋದು. ಓಕೆ, ಎಸ್ಸೆ ಬಗ್ಗೆ ನಾನು ಫರ್ದರ್ ಡೇಸಲ್ಲಿ ವೀಡಿಯೋ ಕೊಡ್ತೀನಿ ನಿಮಗೆ, ಅಥವಾ ನಂದು ಸತಿ ನಾನು ಕೊಟ್ಟಿರೋಂಥ ಹಳೆ ವೀಡಿಯೋಸು ಎಸ್ಸೆ ಮತ್ತು ಎಥಿಕ್ಸ್ ಮೇಲೆ ಆಲ್ರೆಡಿ ಇದೆ, ನೀವು ಅಷ್ಟನ್ನು ನೋಡಿದ್ರೂ ಸಾಕು. ಬಟ್ ಸೆಲ್ಫಾಗಿ ಪ್ರಿಪೇರ್ ಮಾಡೋವಂಥವ್ರು ನೀವು ಒಂದು ಕ್ರಿಸ್ಪಾಗಿ ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಕ್ರಿಸ್ಪಾಗಿ ನೋಟ್ಸನ್ನು ನೀವು ರೆಡಿ ಮಾಡಿಕೊಂಡು ದೆನ್ ಅದರ ನಿಟ್ಟಿನಲ್ಲಿ ನೀವು ಆನ್ಸರ್ ರೈಟಿಂಗ್ ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕು. ಅಷ್ಟನ್ನು ಮಾಡಿಕೊಂಡ್ರೆ ಸೆಲ್ಫ್ ಪ್ರಿಪೇರ್ ಮಾಡ್ತಿರೋರಿಗೆ ಅವಕಾಶ ಈ ಸತಿ ಹೆಚ್ಚಿನ ಅವಕಾಶ ಇದೆ. ಓಕೆ, ದೆನ್ ಸೆಲ್ಫ್ ಪ್ರಿಪ್ರೇಷನ್ ನಡೆಸೋರು ಒಂದು ಗ್ರೂಪ್ ಆಯಿತು. ಇನ್ನು ನೆಕ್ಸ್ಟ್ ಈಗ ನನಗೆ ಬರ್ತಿರೋಂಥ ಕಾಲ್ಸ್ ಮೆಸೇಜಸಲ್ಲಿ ಈಗ ಕಾಪರೇಜಿಂದು ಏನೇನು ಪ್ರೋಗ್ರಾಮ್ಗಳಿದೆ KS ಮೇನ್ಸ್ ನಿಟ್ಟಿನಲ್ಲಿ ಅಂದಾಗ, ನಾವು ಆ್ಯಸ್ ಅ ಟೀಮ್ ಕಾಪರೇಜ್ ನಡೆಸ್ತಿರೋವಂಥದ್ದು KS ಮೇನ್ಸ್ 2020ಗೆ ಈ 3 ಪ್ರೋಗ್ರಾಮ್ಗಳನ್ನು ನಾವು ನಡೆಸ್ತಾ ಇದ್ದೀವಿ. ಒಂದು, ನಾವು ಮೇನ್ಸ್ ನೋಟ್ಸನ್ನು ಪ್ರೊವೈಡ್ ಮಾಡ್ತಿದ್ದೀವಿ ನಿಮಗೆ. ಇನ್ನೊಂದು ಟೆಸ್ಟ್ ಸೀರೀಸ್ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ದೆನ್ ಇನ್ನೊಂದು ಹೊಸ ಪ್ರೋಗ್ರಾಮು ಕಾಪರ್ಸ್ ಆರ್ಟ್ ಅಂತ ಅಂದ್ಬಿಟ್ಟು ನಾವೊಂದು ಪ್ರೋಗ್ರಾಮನ್ನು ತರ್ತಿದ್ದೀವಿ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಸತಿ ಈ ಥರ ಏನು ಹೆಡ್ಡಿಂಗ್ ಇಲ್ದಂಗೆ ನಾನು ಕೆಲವು ಸ್ಟೂಡೆಂಟ್ಸ್ಗಳ ಜೊತೆ ಮಾತ್ರ ನಡೆಸಿದ್ದೆ ಈ ಪ್ರೋಗ್ರಾಮು. ಈ ಸತಿ ಇದನ್ನು ಒಂದು ರೆಸ್ಟ್ರಿಕ್ಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಜೊತೆ ಈ ಪ್ರೋಗ್ರಾಮನ್ನು ಈ ಬಾರಿ ನಡೆಸಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾದರೆ ಈ 3 ಪ್ರೋಗ್ರಾಮ್ಗಳನ್ನು ನಿಮಗೆ ಅವಶ್ಯಕತೆ ಇದ್ದಲ್ಲಿ ನೀವು ಈ ಮೇಲ್ ID-ಗೆ ಮೇಲ್ ಮಾಡ್ಬೋದು, ಅಥವಾ ಈ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ದೆನ್ ಈ ಪ್ರೋಗ್ರಾಮ್ಗಳು ಏನು, ಮೇನ್ಸ್ ನೋಟ್ಸ್ ಅಂದರೆ ಏನು ಕೊಡ್ತೀರಾ, ಓಸ್ತಿ ಕೊಟ್ಟಂತೆ ನೋಟ್ಸ್ ಇರುತ್ತಾ, ಅಥವಾ ಟೆಸ್ಟ್ ಸೀರೀಸ್ ಅಂದರೆ ಟೆಸ್ಟ್ ಸೀರೀಸಲ್ಲಿ ನಿಮ್ಮದು ಸ್ಪೆಷಾಲಿಟಿ ಏನು, ನಮಗೆ ಎಷ್ಟೊಂದು ಕ್ವಶನ್ಗಳು ಸಿಗ್ತಿದ್ದಾವೆ ಬೇರೆ ಕಡೆ, ನಿಮ್ಮ ಸ್ಪೆಷಾಲಿಟಿ ಏನು, ಇದೇನಿದು ಕಾಪರ್ಸ್ ಆರ್ಟು, ನಾವೇನು ಆರ್ಟ್ಸಾ ತೊಗೊಂಡಿದ್ದೀವಿ, ನಮಗೆ ಯಾಕೆ ಬೇಕು ಈ ಆರ್ಟು, ಈ 3 ವಿಚಾರದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಿಗೆ ಯಾವ್ದಾರ ಅವಶ್ಯಕತೆ ಇದ್ದಲ್ಲಿ ನೀವು ಇದನ್ನು ನೋಡ್ಬೋದು. ಬಟ್ ಆಲ್ ದ 3 ಆರ್ ವೆರಿ 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 ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್. ಫಸ್ಟ್ ಪ್ರೋಗ್ರಾಮ್ ಬಂದು ನಾವು ಮೇನ್ಸ್ ನೋಟ್ಸ್, ಆಲ್ರೆಡಿ ಲಾಸ್ಟ್ ಸತಿನೂ ಮೇನ್ಸ್ ನೋಟ್ಸ್ ಕೊಟ್ಟಿದ್ದೀವಿ, ಅದರಿಂದ ಸಾಕಷ್ಟು ರಿಸಲ್ಟ್ಗಳು ಬಂದಿದೆ. ಈ ಸತಿನೂ ನಾವು ಮೇನ್ಸ್ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ಲಾಸ್ಟ್ ಸತಿ ನಾವು ಇಂಗ್ಲೀಷ್ ನೋಟ್ಸನ್ನು ಕೊಟ್ಟಿದ್ವಿ, ಈ ಬಾರಿ ನಾವು ಕನ್ನಡ ನೋಟ್ಸ್ ಆ್ಯಸ್ ವೆಲ್ ಆ್ಯಸ್ ಇಂಗ್ಲೀಷ್ ಮೀಡಿಯಮ್ ನೋಟ್ಸ್ ಎರಡೂ ಕೂಡ ಅವೈಲೇಬಲ್ ಇದೆ GS 1, 2, 3, 4ಗೆ. ದೆನ್ ಯಾವ ಥರ ಇರುತ್ತೆ ನೋಟ್ಸು ಅಂತ ಪ್ರಶ್ನೆ ನಮಗೆ ಬರುತ್ತೆ. ಎಲ್ಲರಿಗೂ ಒಂದೊಂದು ನಾವು ಸ್ಯಾಂಪಲ್ ಕಾಪಿ ಕಳಿಸೋದಕ್ಕೆ ಆಗೋದಿಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ ನೋಡಿ. ನಮ್ಮ ಕಾಪರೇಜ್ ನೋಟ್ಸಲ್ಲಿ ನಿಮಗೆ ಇಲ್ಲಿ ಮುಂಚಿತವಾಗಿಯೇ ನಾವು ಸಿಲೆಬಸ್ಸಲ್ಲಿ ಏನಿದೆ ಆ ಸಿಲೆಬಸ್ ಪ್ರಕಾರ ನಿಮಗೆ ಇಂಡೆಕ್ಸ್ ಇರುತ್ತೆ. ಆ ಇಂಡೆಕ್ಸ್ ಪ್ರಕಾರ ನಿಮಗೆ ಪೇಜ್ ನಂಬರ್ ಕೂಡ ಇರುತ್ತೆ. ಯಾವ್ಯಾವುದು ಮೇನ್ ಟಾಪಿಕ್, ಬ್ಲೂ ಅಲ್ಲಿರುವಂಥದ್ದೆಲ್ಲ ಮೇನ್ ಟಾಪಿಕ್ಗಳು ನಿಮಗೆ ಏನು ಸಿಲೆಬಸ್ಸಲ್ಲಿದ್ದಾವೆ ಎಕ್ಸಾಕ್ಟ್ಲಿ ಅದೇ ವರ್ಡ್ಸು. ಅದರ ಅಂಡರ್ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಸಬ್ ಟಾಪಿಕ್ಸನ್ನು ನಾವು ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಕೊಟ್ಟಿರೋವಂಥದ್ದು. ಈಗ ಪೇಪರ್ 1ಅಲ್ಲಿ ವರ್ಣ ಜಾತಿ ಇದೆ, ಓಕೆ, ಬಟ್ ವರ್ಣ ಜಾತಿಗೆ ಡಿಫ್ರೆನ್ಸ್ ಏನು, ನಾವು ಎಕ್ಸ್ಟ್ರಾ ಇದನ್ನು ಮಾಡಿ ಮ್ಯಾಕ್ಸಿಮಮ್ ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಇದು ಇಂಡೆಕ್ಸ್ ಆಯಿತು. ಹಾಗಾದರೆ ದೆನ್ ಮೇನ್ ಏನಿರುತ್ತೆ, ನೋಟ್ಸ್ ಯಾವ ರೀತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಟ್ಸ್ ಅಂತ ತೊಗೊಂಡ್ರೆ ಏನು ಸಿಲೆಬಸ್ಸಲ್ಲಿದೆ ಅದು ಹೆಡ್ಡಿಂಗು. ದೆನ್ ಅದರಲ್ಲಿ ನಾವು ನೋಟ್ಸ್ ಪ್ರೊವೈಡ್ ಮಾಡ್ತಿದ್ದೀವಿ. ದೆನ್ ಸರ್ಟೆನ್ ಇಂಪಾರ್ಟೆಂಟ್ NCERT DSCERTಯಿಂದ ಮ್ಯಾಪ್ಗಳು, ಅದನ್ನು ನಿಮಗೆ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇದಕ್ಕೋಸ್ಕರ ಡಯಾಗ್ರಾಮ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿ ನಾವು ವ್ಯಾಲ್ಯೂ ಅಡಿಷನ್ ನಾನು ಏನು ಕೊಡ್ತಾ ಇದ್ದೀನಿ ಅಂತಂದರೆ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ನಡೆದಂಥ 2-3 ವರ್ಷದ ಕರೆಂಟ್ ಅಫೇರ್ಸನ್ನು ಲಿಂಕ್ ನಾನು ಇದನ್ನು ಇಲ್ಲಿ ನಿಮಗೆ ಕೊಡ್ತಿದ್ದೀನಿ, ಅಂದರೆ ಏನು ವಿಚಾರ ಆಗಿದೆ ಅಂತ. ಇದನ್ನು ನೀವು ಆನ್ಸರ್ಸಲ್ಲಿ ಇಂಟಿಗ್ರೇಟ್ ಮಾಡ್ಕೊಂಡು ಬರೀಬೇಕು, ಅರ್ಥ ಆಗ್ತಿದೆಯಾ. ಸೊ ಕರೆಂಟ್ ಅಫೇರ್ಸಿನ ಒಂದು ಸೆಕ್ಷನ್ ಕೊಡ್ತಿದ್ದೀನಿ, ಈ ಎಲ್ಲದ್ರ ಮೇಲೆ ಇತ್ತೀಚೆಗೆ ಇಂಪಾರ್ಟೆಂಟ್ ರಿಲೆವೆಂಟ್ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನು ಮೇನ್ಸಿಗೆ ಹೆಂಗೆ ಬಳಸಬೇಕು ಅನ್ನೋದು ಒಂದು. ದೆನ್ ಇಲ್ಲೇ ನಾನು ಪ್ರಾಕ್ಟೀಸ್ ಕ್ವಶನ್ ಫಾರ್ ಮೇನ್ಸ್ ಕೊಡ್ತಾ ಇದ್ದೀನಿ. ಯಾರ್ಯಾರು ಮೇನ್ಸ್ ನಾವು ಟೆಸ್ಟ್ ಸೀರೀಸ್ ತೊಗೊಳಕ್ಕೆ ಇಷ್ಟ ಇಲ್ಲ ಸರ್, ನಾವು ಮನೆಯಲ್ಲೇ ಬರ್ಕೊತೀವಿ, ಜಸ್ಟ್ ನೋಟ್ಸ್ ಸಿಕ್ಕರೆ ಸಾಕು ಅನ್ನೋರಿಗೆ ನಾನು ಆಲ್ರೆಡಿ ಮೇನ್ಸಿಂದು ಈ ಟಾಪಿಕ್ಸ್ ಮೇಲೆ ಏನೇನು ಇಂಪಾರ್ಟೆಂಟ್ ಕ್ವಶನ್ ಬರ್ಬೋದು ಅಂತ ಸೈಡಲ್ಲಿ ಕೊಡ್ತಿದ್ದೀನಿ. ಈ ಕ್ವಶನ್ಸ್ಗಳಿಗಾದರೂ ನೀವು ಆನ್ಸರ್ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ದೆನ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್, ಕೆಲವು ರೆಪ್ರೆಸೆಂಟೇಷನ್ಗಳು ಇವಾಗ ಫಾರ್ ಎಕ್ಸಾಂಪಲ್ ಸಿಟೆಡಲ್ ಅಂದ ತಕ್ಷಣ ನಾನು ಈ ಸಿಟೆಡಲನ್ನು ಅಲ್ಲೋ ಕಾಪಿ ಪೇಸ್ಟ್ ಮಾಡೋಕ್ಕೆ ಬರಲ್ಲ. ಸಿಟೆಡಲ್ ಅಂದಾಗಲೇ ನಾನು ಸಪ್ರೇಟ್ ಒಂದು ಡಯಾಗ್ರಾಮನ್ನು ನಾನು ರೆಡಿ ಮಾಡ್ಕೊಬೇಕು. ಆ ಡಯಾಗ್ರಾಮನ್ನು ರೆಡಿ ಮಾಡಿಕೊಂಡು ನಾನು ಮೇನ್ಸ್ ಆನ್ಸರ್ ಬುಕ್ಲೆಟಲ್ಲಿ ಬರೆಯೋಕ್ಕೆ ನನಗಾಗಬೇಕು.
ಹಾಗಾಗಿ ಕೆಲವು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ಗಳನ್ನು ಕೂಡ ಕೈಯಲ್ಲಿ ಬರೆದಿರುವಂಥ ಡಯಾಗ್ರಾಮ್ಗಳನ್ನು ನಾನಿಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಸೊ ಈ 3 ವ್ಯಾಲ್ಯೂ ಅಡಿಷನ್ ನಿಮಗೆ ಇರುತ್ತೆ. ದೆನ್ ಲಾಸತಿ ನೋಟ್ಸ್ಗಿಂತ ಇದು ಅಪ್ಡೇಟೆಡ್ ನೋಟ್ಸ್. ಲಾಸತಿ ನೋಟ್ಸಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇರಲಿಲ್ಲ. ಹಾಗಾಗಿ ಲಾಸ್ಟ್ ಆನ್ಸರ್ ಶೀಟ್ಸನ್ನು ನಾನು ನೋಡ್ಕೊಂಡ್ಬಿಟ್ಟು ಇಷ್ಟು ಫೀಚರ್ಸ್ಗಳನ್ನು ಎಲ್ಲ ನಾನು ಎಕ್ಸ್ಟ್ರಾ ಈ ಸತಿ ನೋಟ್ಸ್ಗೆ ಪ್ರೊವೈಡ್ ಮಾಡ್ತಿದ್ದೀವಿ. ಆ್ಯಂಡ್ ಇಟ್ ಈಸ್ ಅಪ್ಡೇಟೆಡ್ ಇನ್ ಆಲ್ ದಿ ಡೈಮೆನ್ಷನ್ಸ್. ದೆನ್ ಇದಕ್ಕೆ ಪ್ರತಿಯೊಂದಕ್ಕೂ ನಮಗೆ ಸಿಲೆಬಸ್ ವೈಸೇ ನಿಮಗಿರುತ್ತೆ. ದೆನ್ ಯೂನಿಟ್ ವೈಸ್ ನಾವು ಇದನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಕನ್ನಡ ಮೀಡಿಯಮ್ ಅಂದ್ರೆ ಎಕ್ಸಾಕ್ಟ್ಲಿ ದ ಸೇಮ್. ಇಲ್ಲಿ ಏನು ಇಂಗ್ಲೀಷ್ ವರ್ಡ್ಸ್ ಇದೆ ಇದ್ರ ಬದಲು ನಿಮಗೆ ಕನ್ನಡ ಇರುತ್ತೆ. ಅದು ಬಿಟ್ಟರೆ ಇದಕ್ಕೂ ಇಂಗ್ಲೀಷ್ಗೂ ಏನೂ ಚೇಂಜಸ್ ಇಲ್ಲ. ಎಲ್ಲದು ಕರೆಂಟ್ ಅಫೇರ್ಸ್, ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಪ್ರತಿಯೊಂದು ನಿಮಗೆ ಅದೇ ರೀತಿಯೇ ಕನ್ನಡ ಮೀಡಿಯಮ್ವರೆಗೂ ಕೂಡ ಸಿಗುತ್ತೆ. ದೆನ್ ಹಾಗಾದರೆ ಈ ನೋಟ್ಸನ್ನು ನೀವು ಪರ್ಚೇಸ್ ಮಾಡಬೇಕಂತಿದ್ದಲ್ಲಿ ಒಂದು ವಿಚಾರಗಳನ್ನು ನೋಡಿ. ನೋಟ್ಸನ್ನು ನಾವು ಬರೀ ಹಾರ್ಡ್ ಕಾಪಿ ಅಷ್ಟೇ ಕೊಡುವಂಥದ್ದು, ಸಾಫ್ಟ್ ಕಾಪಿ ಕೊಡೋದಿಲ್ಲ. ಅದನ್ನು ಕೂಡ ನಮ್ಮ ಮೇನ್ ಬ್ರ್ಯಾಂಚ್ ದಾವಣಗೆರೆಯಿಂದ ನಾವು ಕೊರಿಯರ್ ಮಾಡ್ತೀವಿ. ಅದು ಬಿಟ್ಟರೆ ನಿಮಗೆ ಬೇರೆ ಎಲ್ಲೂ ಈ ಅಪ್ಡೇಟೆಡ್ ನೋಟ್ಸು ಸಿಗಲ್ಲ, ಒಂದು ವಿಚಾರ. ಎರಡನೇದು, ನಮ್ಮ ಓಲ್ಡ್ ನೋಟ್ಸನ್ನು ಈಗ ಆಲ್ರೆಡಿ ಜೆರಾಕ್ಸ್ ಶಾಪರು ಮಾರ್ತಾ ಇದ್ದಾರೆ, ಹಳೆ ನೋಟ್ಸು. ಅದು ಅಪ್ಡೇಟೆಡ್ ಇಲ್ಲ. ಓಕೆ. ದೆನ್ ಅಥವಾ ಇನ್ನು ಕೆಲವರು ಸುಮ್ಮನೆ ಯಾವುದೋ ಒಂದು ಮೆಟೀರಿಯಲನ್ನು ಅವರು ಮಾಡಿ ಅದಕ್ಕೆ ಕಾಪರೇಜ್ ಅಂತ ಹಾಕ್ಬಿಟ್ಟು ಅದನ್ನು ಮಾರ್ತಿದ್ದಾರೆ. ಅದು ಕೂಡ ನಮ್ಮ ನೋಟ್ಸ್ ಅಲ್ಲ, ಅಥೆಂಟಿಕ್ ನೋಟ್ಸ್ ಅಲ್ಲ. ನಾವು ಕೊರಿಯರ್ ಥ್ರೂ ಕಳಿಸೋವಂಥದ್ದು ನಮ್ಮ ಮೇನ್ ಬ್ರಾಂಚಿಂದ ಬಿಟ್ಟರೆ ಇನ್ಯಾವುದೇ ರೀತಿ ನಿಮಗೆ ನೋಟ್ಸು ಎಲ್ಲೂ ಸಿಗೋದಿಲ್ಲ. ಕೆಲವು ಲಾಸತಿ ಕೊಟ್ಟಿರೋಂಥ ನೋಟ್ಸು ಅಫ್ಕೋರ್ಸ್ ಇದ್ದಾವೆ, ಅವನ್ನ ಆಲ್ರೆಡಿ ಕೆಲವರು ಜೆರಾಕ್ಸ್ ಅಂಗಡಿಗಳ ಹತ್ರ ಸಿಕ್ಕಿದ್ದಾವೆ. ಆ ನೋಟ್ಸನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಆ ನೋಟ್ಸ್ ಕೂಡ ಚೆನ್ನಾಗಿದೆ. ಬಟ್ ಲಾಸ್ಟ್ ವರ್ಷದ್ದು ಅಪ್ಡೇಟ್ ಆಗಿಲ್ಲ. ಲಾಸ್ಟ್ ವರ್ಷದಲ್ಲಿ ಈ ಕರೆಂಟ್ ಅಫೇರ್ಸ್ ಅಡಿಷನ್ ಆಗಲಿ ಅಥವಾ ಪ್ರಾಕ್ಟೀಸ್ ಕ್ವಶನ್ ಫಾರ್ ಮೇನ್ಸ್ ಆಗಲಿ ಅಥವಾ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಗಲಿ ನಿಮಗೆ ಇಲ್ಲ. ಮೇಯ್ನ್ಲಿ ಈಗ 3 ಇಯರ್ಸ್ ಹಳೆ ನೋಟ್ಸ್. ಅದು ಕರೆಂಟ್ ಅಫೇರ್ಸ್, ಎಕನಾಮಿಕ್ ಸರ್ವೆ, ಬಜೆಟ್ ಇದೆಲ್ಲ ತುಂಬ ವ್ಯಾಲ್ಯೂಡೇಷನ್ಸ್ ಆಗಬೇಕಾಗಿದೆ. ಅದಿರುವಂಥದ್ದು ಇಲ್ಲಿ ನಮ್ಮ ಹತ್ರ ಇದೆ. ಅಥವಾ ನಿಮಗೆ ಆಲ್ರೆಡಿ ಅವೆಲ್ಲ ನೀವು ಅಪ್ಡೇಟ್ ನಿಮ್ಮ ಹತ್ರ ಇದೆ ಅಂತಂದರೆ ನೀವು ಅದನ್ನು ಮಾಡ್ಕೊಬೋದು. ಓಕೆ. ಬಟ್ ಲಾಸತಿ ನಾನು ಯಾರಿಗೆ ನೋಟ್ಸ್ ಕೊಟ್ಟಿದ್ದೀನಿ ಅವ್ರು ಯಾರೂ ಕೂಡ ನೋಟ್ಸ್ 100% ಶೇರ್ ಮಾಡಿರಲ್ಲ, ಬೇರೆಯವ್ರಿಗೆ ಕೊಟ್ಟು ಇರಲ್ಲ. ಬಿಕಾಸ್ ಐ ಆಮ್ 100% ಶ್ಯೂರ್. ಯಾಕಂದರೆ ನಾವು ಅಷ್ಟೇ ಎಫರ್ಟ್ಸ್ ಹಾಕೋ ನೋಟ್ಸ್ ಮಾಡಿದ್ದೀವಿ. ಆ್ಯಂಡ್ ಒಬ್ವಿಯಸ್ಲಿ ಎವ್ರಿ ಇಂಡಿವಿಜುವಲ್ ಈಸ್ ಸೆಲ್ಫಿಶ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್. ಅವ್ರು ಪಾಸ್ ಆಗೋರ್ಗೂ ಅವ್ರ ನೋಟ್ಸನ್ನು ಎಲ್ಲೂ ಕೊಡೋದಿಲ್ಲ. ಓಕೆ. ಪಾಸ್ ಆದಮೇಲೂ ಕೆಲವರು ಕೊಟ್ಟಿಲ್ಲ ಆ ನೋಟ್ಸನ್ನು, ಮೆಮೊರಿಗೆ ಇಟ್ಕೊಂಡಿರೋವಂಥವ್ರು ನನಗೆ ಎಕ್ಸಾಂಪಲ್ಗಳು ಇದ್ದಾವೆ. ಕೆಲವರು ಓಲ್ಡ್ ನೋಟ್ಸ್ ಅಂತ ಕೆಲವು ಜೆರಾಕ್ಸ್ ಶಾಪವ್ರು ಮಾರ್ತಿದ್ದಾರೆ, ವಿಚ್ ಈಸ್ ನಾಟ್ ಓಲ್ಡ್. ನಮ್ಮ ಸ್ಯಾಂಪಲ್ಸ್ಗಳನ್ನು ತೊಗೊಂಡು ಅದನ್ನು ಮಾಡ್ತಿದ್ದಾರೆ. ಹಾಗಾಗಿ ಅದನ್ನು ನೀವೊಂದು ಕೇರ್ಫುಲ್ ಆಗಿರಿ. ದೆನ್ ಅದಾದಮೇಲೆ ನಮ್ಮ ಹಳೆ ನೋಟ್ಸನ್ನೇ ಇಟ್ಕೊಂಡು ಕೆಲವು ಕೋಚಿಂಗ್ ಸೆಂಟರ್ಗಳು ಮೇನ್ಸ್ ಕ್ಲಾಸಸ್ಗಳನ್ನು ನಡೆಸ್ತಿದ್ದಾರೆ. ಹಾಗಾಗಿ ಅದು ಅವಶ್ಯಕತೆ ಇಲ್ಲ. ಅಥವಾ ಅವರು ಈ ನೋಟ್ಸನ್ನು ಹಿಡ್ಕೊಂಡು ಅವರು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಟ್ಟು ನಿಮಗೆ ಅದು ಅರ್ಥ ಮಾಡಿಸ್ತಾರೆ ಅಂದರೆ ವೆಲ್ ಆ್ಯಂಡ್ ಗುಡ್. ಅದ್ರ ಬಗ್ಗೆ ನಂದು ಯಾವುದೇ ಅಭ್ಯಂತರ ಇಲ್ಲ. ಬಟ್ ಅಟ್ಲೀಸ್ಟ್ ಆ ಕೋಚಿಂಗ್ ಸೆಂಟರ್ ಅವರಾದರೂ ನಮ್ಮ ಹತ್ರ ಅಥೆಂಟಿಕ್ ನೋಟ್ಸ್ ತೊಗೊಂಡಿರಬೇಕು. ಅವ್ರು ಯಾವುದೋ ನೋಟ್ಸನ್ನು ತೊಗೊಂಡು ಅದಕ್ಕೆ ಯಾವುದೋ ಇದನ್ನು ಮಾಡಿ ದೆನ್ ಇದನ್ನು ಹೆಸರು ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಹೇಳ್ತಿದ್ದೀನಿ ಒಂದು. ದೆನ್ ಇನ್ನೊಂದು ವಿಚಾರ ಏನಂತಂದರೆ, ಲಾಸ್ಟ್ ಸತಿ ನಾವು ಇದನ್ನು ಫೇಸ್ ಮಾಡಿದ್ವಿ. ನಮ್ಮ ನೋಟ್ಸನ್ನು ಕೆಲವು ಕೋಚಿಂಗ್ ಸೆಂಟರ್ ತೊಗೊಂಡು ಟೀಚ್ ಮಾಡಿರೋದಾಗಲಿ ಅಥವಾ ಕೆಲವು ಜೆರಾಕ್ಸ್ ಶಾಪ್ಗಳು ಅರ್ಧಂಬರ್ಧ ಸಿಕ್ಕಿರೋ ನೋಟ್ಸಿಗೆ ಇನ್ನೊಂದು ಅರ್ಧಂಬರ್ಧ ಯಾರ್ದೋ ಆ್ಯಡ್ ಮಾಡಿ ಟೀಚ್ ಮಾಡಿರೋದಾಗಲಿ, ಇವೆಲ್ಲ ಪ್ರಾಬ್ಲಮ್ಗಳಾಗಿದೆ. ಹಾಗಾಗಿ ಈ ಸತಿ ಎಲ್ಲ ನೋಟ್ಸ್ಗಳನ್ನು ನಾವು ಒಟ್ಟಿಗೆ ಕೊಡ್ತಿಲ್ಲ. ನಾವು ಏನು ಮಾಡ್ತಾಯಿದ್ದೀವಿ, ಪ್ರತಿ ಒಂದು ಪೇಪರಲ್ಲೂ ಸೆಕ್ಷನ್ ವೈಸ್ ಇದೆ. ಇದನ್ನು ಯಾವ ಥರ ಪ್ರೊವೈಡ್ ಮಾಡ್ತಿದ್ದೀವಿ ಅಂದರೆ, ಟೋಟಲ್ ನಿಮಗೆ ನಾವು 12 ಬುಕ್ಲೆಟನ್ನು ನಿಮಗೆ ಕೊರಿಯರ್ ಮಾಡ್ತೀವಿ. ಅಂದರೆ ಈ ಪರ್ಟಿಕ್ಯುಲರ್ ಡೇಟಿಗೆ ನಾವು ಈ ಪರ್ಟಿಕ್ಯುಲರ್ ಡೇಟ್ ದಿನ ನಿಮಗೆ ನಾವು ನೋಟ್ಸನ್ನು ಕೊರಿಯರ್ ಮಾಡ್ತೀವಿ. 6-9 ಇದು GS 1 ಸೆಕ್ಷನ್ 1, GS 1 ಸೆಕ್ಷನ್ 2 ಈ ಥರ. ಅಂದರೆ ಪ್ರತಿ ಒಂದೊಂದು ವಾರಕ್ಕೂ ಕೂಡ ನಿಮಗೆ ಒಂದೊಂದು ಬುಕ್ಲೆಟ್ ಸಿಗುತ್ತೆ. ಈ ಲೆಕ್ಕದಲ್ಲಿ ನೀವು ಈ ವಾರ ಸಿಕ್ಕಿರೋ ಬುಕ್ಲೆಟನ್ನು ಪೂರ್ತಿ ವಾರ ನೀವು ಚೆನ್ನಾಗಿ ಓದಿ ರಿವೈಸ್ ಮಾಡಿ ದೆನ್ ಆ ಸಂಡೇ ನೀವು ನಮ್ಮ ಟೆಸ್ಟನ್ನು ಬರೀಬೇಕು. ಅಂದರೆ ಟೆಸ್ಟ್ ಸೀರೀಸ್ ಸೇರ್ಕೊಳ್ದಿರೋರು ಇಲ್ಲೇ ಆಲ್ರೆಡಿ ನಾನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಈ ಕ್ವಶನ್ಸನ್ನೇ ನೀವು 3 ಅವರ್ಸ್ ಟೈಮ್ ಹಿಡ್ಕೊಂಡು ನೀವೊಂದು ಎಕ್ಸಾಮ್ ಕಂಡೀಷನ್ಸಲ್ಲಾದರೂ ಬರೆದ್ರೂ ಪರವಾಗಿಲ್ಲ. ಬಟ್ ಒಂದು ವಾರ ನೀವು ಒಂದು ಸೆಕ್ಷನ್ನಿಗೆ ಗಮನ ಹರಿಸ್ಬೇಕು. ಎಲ್ಲ ನೋಟ್ಸನ್ನು ತೊಗೊಂಡು ಎದುರುಕೊಂಡು ಇಷ್ಟೊಂದು ಓದಬೇಕಾ ಅಷ್ಟೊಂದು ಓದಬೇಕಾ ತಲೆ ಕೆಡಿಸ್ಕೊಂಬಿಡಿ. ಹಾಗಾಗಿ ನಾವು ಪ್ರತಿ ಒಂದೊಂದು ಸೆಕ್ಷನ್ ವೈಸ್ ನಾವು ಬುಕ್ಲೆಟ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಬರ್ತೀವಿ. ಇವತ್ತು ಆ ಪರ್ಟಿಕ್ಯುಲರ್ ಡೇಟ್ ದಿನ ನಿಮಗೆ ಸಿಗುತ್ತೆ. ಸೊ ಅಂದರೆ 22/11/2020 ಅಷ್ಟೊತ್ತಿಗೆ ನಿಮ್ಮ ಹತ್ರ ಎಲ್ಲ ಬುಕ್ಲೆಟ್ಗಳು 12 ಬುಕ್ಲೆಟು ಸೇರಿಕೊಂಡು ಟೋಟಲ್ GS 1, 2, 3, 4ನ ನೋಟ್ಸು ನಿಮ್ಮ ಕೈಯಲ್ಲಿ ಇರುತ್ತೆ. ನಾವು ಇದೇ ರೀತಿ ಬುಕ್ಲೆಟ್ ವೈಸ್ ಹಾರ್ಡ್ ಕಾಪಿ ವೈಸೇ ನಾವು ನಿಮಗೆ ಕೊಡುವಂಥದ್ದು. ಸೊ ಹಾಗಾಗಿ ಯಾರಿಗೆ ಈ ನೋಟ್ಸಿನ ಅವಶ್ಯಕತೆ ಇದೆ ನೀವು ಈ ಮೇಲ್ ಐಡಿಗೆ ಮೇಲ್ ಮಾಡಿ ಆರ್ ಥ್ರೂ ಈ ನಂಬರಿಗೆ ನೀವು ಕಾಲ್ ಮಾಡಿ. ಬೇರೆ ನಂಬರ್ಗಳಿಗೆ ನೀವು ಯಾವುದೂ ಕಾಲ್ ಮಾಡಬೇಡಿ, ಹಳೆ ಕಾಪರೇಜ್ ನಂಬರ್ಸ್ ಅಥವಾ ನನ್ನ ಪರ್ಸ್ನಲ್ ನಂಬರಿಗೆ. ಸಮ್ಟೈಮ್ಸ್
ಬ್ಯುಸಿ ಅಂತಲ್ಲ, ಬೇರೆ ವರ್ಕ್ಗಳಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲರಿಗೂ ಅಕಸ್ಮಾತ್ ರೆಸ್ಪಾಂಡ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಬೇಜಾರು ಮಾಡ್ಕೊಳ್ಳೋಂಥ ಸಿಚುವೇಶನ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಈ ಒಬ್ಬರು ಕಾಪರೇಜ್ ಅಡ್ಮಿನನ್ನು ಇದಕ್ಕೋಸ್ಕರನೇ ನಾನು ಡೆಡಿಕೇಟೆಡ್ ಆಗಿ ವರ್ಕಿಗೆ ಇಟ್ಟಿದ್ದೀನಿ. ಹಾಗಾಗಿ ಅವರು ನಿಮಗೆ ಇದ್ರ ಬಗ್ಗೆ ಬೆಟರ್ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಸೊ ಇಷ್ಟು ವಿಚಾರಗಳು ನಮಗೆ ನೋಟ್ಸ್ ನೀವು ಸ್ಪೆಸಿಫೈ ಮಾಡಿ ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮ ಅಂತ ಈ ರೀತಿಯಾಗಿ ನಿಮಗೆ ನೋಟ್ಸು ಸಿಗ್ತಾ ಹೋಗುತ್ತೆ. ಓಕೆ, ದೆನ್ ಟೆಸ್ಟ್ ಸೀರೀಸ್. ನಾವು KS ಮೇನ್ಸಿಗೆ ಅಫ್ಕೋರ್ಸ್ ಟೆಸ್ಟ್ ಸೀರೀಸ್ ನಡೆಸ್ತಾ ಇದ್ದೀವಿ. ಲಾಸ್ಟ್ ಸತಿ ಟೆಸ್ಟ್ ಸೀರೀಸಿನ ಸೋ ಮೆನಿ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿದ್ದಾರೆ. ಓಕೆ, ಅದರಲ್ಲಿ ನಮ್ಮ ಎಫರ್ಟ್ಸ್ ಅದರಲ್ಲಿ ಏನೂ ಇಲ್ಲ. ಬಟ್ ಅವರು ಶ್ರದ್ಧೆಯಿಂದ ಬರೆದಿರೋದ್ರಿಂದ ಮಾತ್ರ ಅವರಿಗೆ ಆ ಒಂದು ರಿಸಲ್ಟು ಸಿಕ್ಕಿದೆ. ಸೊ ನೀವು ಈ ರೀತಿ GSಗೆ ಗುರಿ ಇಟ್ಟು ಹೊಡಿಬೇಕು ಅಂತ ಅಂದರೆ ಇದನ್ನು ನೀವು 18 ಟೆಸ್ಟ್ಗಳು ಬರೀಲೇಬೇಕು. ಈ 18 ಟೆಸ್ಟನ್ನು 18 ದಿನ ಬರೆದು 18 ದಿನದ ಕುರುಕ್ಷೇತ್ರ ಯುದ್ಧ ನೀವು ಮಾಡಿದ್ರೆ ಮಾತ್ರ ನೀವು ಗೆಲ್ಲುವಂಥದ್ದು. ಈ ಟೆಸ್ಟ್ಗಳನ್ನು ಮಿಸ್ ಮಾಡಬೇಡಿ. ಕೊಟ್ಟಿರೋ ಡೇಟ್ ದಿನವೇ ನೀವು ಆ ಟೆಸ್ಟನ್ನು ಬರೀರಿ. ಈ ಟೆಸ್ಟನ್ನು ನಾನು ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂದರೆ, ನಿಮಗೆ ಈ ಟೆಸ್ಟ್ ಬರೆಯೋ ಒಂದು ವಾರ ಮುಂಚೆನೇ ಇಲ್ಲಿರುವಂಥ GS ಬುಕ್ಲೆಟ್ ನಿಮಗೆ ಸಿಕ್ಕಿರುತ್ತೆ. ಅದನ್ನು ಸಿಕ್ಕಿ ಒಂದು ವಾರ ಹೋಗ್ತಿದ್ದಂಗೆ ಟೆಸ್ಟ್ ಸೀರೀಸ್ ನೆಕ್ಸ್ಟ್ ಯಾರ್ಯಾರು ಟೆಸ್ಟ್ ಸೀರೀಸನ್ನು ತೊಗೊಂಡಿದ್ದೀರೋ, ನೋಟ್ಸ್ ಜೊತೆಗೆ ಟೆಸ್ಟ್ ಸೀರೀಸನ್ನು ತೊಗೊಂಡಿದ್ದೀರೋ ಅವರು ಪ್ಯಾರಲಾಗಿ ಟೆಸ್ಟನ್ನು ಬರಿತಾ ಬರ್ಬೋದು. ಸೊ ಫಸ್ಟ್ ನಮಗೆ ಎಸ್ಸೆ, ದೆನ್ GS 1ಇಂದು, GS 2, GS 3, GS 4, ದೆನ್ ಅದಾದಮೇಲೆ ಕಾಂಪ್ರಹೆನ್ಸಿವ್. ಟೋಟಲ್ 18 ಟೆಸ್ಟ್ಗಳು ನಿಮಗೆ ನಾನು ಪ್ರೊವೈಡ್ ಮಾಡ್ತಾಯಿದ್ದೀನಿ. ಆ ಡೇಟ್ಗಳು ನಿಮಗೆ ಇದೆ. ಆ ಡೇಟ್ಗಳ ಪ್ರಕಾರ ಟೆಸ್ಟ್ಗಳು ನಿಮಗೆ ಬರುತ್ತೆ, ಬೋತ್ ಕನ್ನಡ ಮೀಡಿಯಮ್ ಆ್ಯಸ್ ವೆಲ್ ಆ್ಯಸ್ ಇಂಗ್ಲೀಷ್ ಮೀಡಿಯಮ್. ಇಲ್ಲಿ ನಿಮಗೆ ಟೆಸ್ಟ್ ಹೆಂಗೆ ಕಂಡಕ್ಟ್ ಆಗುತ್ತೆ ಅಂದರೆ, ಆ ಒಂದು ಪರ್ಟಿಕ್ಯುಲರ್ ಡೇಟಿಗೆ ನಿಮಗೆ ಕ್ವಶನ್ ಪೇಪರು ಮತ್ತು ಆನ್ಸರ್ ಶೀಟು ನಿಮ್ಮ ಮೇಲ್ ಐಡಿಗೆ, ಯಾವ ಮೇಲ್ ಐಡಿ ನೀವು ಕೊಟ್ಟಿರ್ತೀರೋ ಮೇಲ್ ಐಡಿಗೆ ಬಂದುಬಿಡುತ್ತೆ. ನೀವು ಆ ಆನ್ಸರ್ ಶೀಟಿನ ಪ್ರಿಂಟ್ ತೊಗೊಂಡು ನೀವು ಆನ್ಸರ್ನ ಬರೀಬೇಕು. ನೀವು ಬರೆದ ಮೇಲೆ ಅದನ್ನು ಸ್ಕ್ಯಾನ್ ಮಾಡಿ ಮತ್ತೆ ವಾಪಸ್ ನಿಮಗೆ ಯಾವ ಮೇಲಿಂದ ಬಂದಿರುತ್ತೋ ಅದೇ ಮೇಲ್, ದಟ್ ಈಸ್ ಈ ಮೇಲ್ ಐಡಿ ನಾವೇನು ಕೊಟ್ಟಿದ್ದೀವಿ COPPERMANJU coppermanju@gmail.com ನಮ್ಮ ಅಡ್ಮಿನ್ ಹೆಸರು. ಸೊ ಇದೇ ಮೇಲಿಗೆ ನೀವು ವಾಪಸ್ ಮಾಡಬೇಕು. ದೆನ್ ಕರೆಕ್ಟೆಡ್ ಆನ್ಸರ್ ಸ್ಕ್ರಿಪ್ಟು ಇದನ್ನು ನಿಮಗೆ ವಾಪಸ್ ನಿಮ್ಮ ಮೇಲ್ ಐಡಿಗೆ ನಾವು ಮಾಡ್ತೀವಿ, ಅಲಾಂಗ್ ವಿತ್ ಮಾಡಲ್ ಆನ್ಸರ್ಸ್. ಕನ್ನಡ ಮೀಡಿಯಮ್ ಅವರಿಗೆ ಕನ್ನಡ, ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಇಂಗ್ಲೀಷು, ಅದಕ್ಕೆ ಮಾಡಲ್ ಆನ್ಸರ್ಸನ್ನು ಕೂಡ ನಾವು ನಿಮ್ಮ ಕರೆಕ್ಟೆಡ್ ಕಾಪೀಸ್ ಏನು ನಾವು ವಾಪಸ್ ಕಳಿಸ್ತೀವಿ, ಯಾವ ಒಂದು ಮಾನದಂಡದಿಂದ ನಾವು ಕರೆಕ್ಷನ್ ಮಾಡಿದ್ದೀವಿ, ಒಂದು ಐಡಿಯಲ್ ಆನ್ಸರ್ ಹೆಂಗಿರಬೇಕು ಅನ್ನೋದನ್ನು ನಿಮ್ಮ ಆನ್ಸರ್ ಶೀಟ್ ಜೊತೆ ನಾವು ಕರೆಕ್ಟೆಡ್ ಆನ್ಸರ್ ಶೀಟ್ ಜೊತೆ ಕಳಿಸ್ತೀವಿ. ಯಾಕಂದರೆ ಎಕ್ಸಾಮ್ ಬರೆದ ತಕ್ಷಣ ಎಲ್ಲರಿಗೂ ನಾವು ಸೂಪರಾಗಿ ಮಾಡಿದ್ದೀವಿ ಅಂತಲೇ ಅನಿಸುತ್ತೆ. ನೀವು ಆ ಮಾಡಲ್ ಆನ್ಸರ್ ನೋಡಿ ನಿಮ್ಮ ಆನ್ಸರ್ ನೋಡಿಕೊಂಡು ನಾವಲ್ಲಿ ನಿಮಗೆ ಮಾಡಿರುವಂಥ ಕರೆಕ್ಷನ್ ನಿಮಗೆ ನೋಡಿದ್ರೆ ಕ್ಲಿಯರ್ ಕಟ್ ಐಡಿಯಾ ಸಿಕ್ಬಿಡುತ್ತೆ ನೀವು ಎಲ್ಲಿ ಮಿಸ್ ಹೊಡಿತಿದ್ದೀರಾ ಅಂತ. ದೆನ್ ಅದಾದ ಮೇಲೂ ಕೂಡ ಇವಾಗ ಸ್ಟೂಡೆಂಟ್ಸಿಗೆ ಅವಶ್ಯಕತೆ ಇದ್ದಲ್ಲಿ ನಿಮಗೆ 1-to-1 ಅನಾಲಿಸಿಸ್, ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು ಹಿಡಿದು 1-to-1 ಅನಾಲಿಸಿಸನ್ನು ಕೂಡ ನಾವು ಮಾಡ್ತೀವಿ. ಪ್ರೊವೈಡೆಡ್ ಈಗ ಹೆಂಗೆ ಅಂದರೆ ಒಂದೊಂದೇ ಸೆಕ್ಷನ್ ಹಿಡ್ಕೊಂಡು ಅನಾಲಿಸಿಸ್ ಮಾಡೋದಕ್ಕಿಂತ ನಿಮಗೆ ಒಂದು GS ಪೇಪರ್ ಪೂರ್ತಿ ಆದಮೇಲೆ ಅನಾಲಿಸಿಸ್ ನೀವು ತೊಗೊಳೋದು ಬೆಟರ್ ಅಂತ ಅನಿಸುತ್ತೆ. ಸೊ GS ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಆದಮೇಲೆ ನೀವು 3 GS ಪೇಪರ್ನ ಹಿಡಿದ್ಬಿಟ್ಟು ಒಮ್ಮೆ ಅನಾಲಿಸಿಸ್ ಮಾಡಿಸ್ಕೊಳೋದು ಬೆಟರ್ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಅನಾಲಿಸಿಸ್ ಬಗ್ಗೆ, ಅದ್ರ ಬಗ್ಗೆ ಏನೂ ವರಿ ಇಲ್ಲ. ದೆನ್ ಇದ್ರ ಜೊತೆಗೆ ನಾವು ಕಂಟಿನ್ಯೂಸ್ ನಿಮ್ಮ ಆನ್ಸರ್ಸ್ನ ಈಗ ಲಾಸ್ಟ್ ಟೈಮ್ ಮಾಡಿರೋ ತಪ್ಪನ್ನು ಮತ್ತೆ ನಾವು ಸೆಕೆಂಡ್ ಟೈಮ್ ನಿಮಗೆ ಹೇಳ್ತೀವಿ, ಲಾಸ್ಟ್ ಟೈಮ್ ನೀವು ಏನೇನು ತಪ್ಪು ಮಾಡಿದ್ರಿ ಅಂತ. ಮತ್ತು ನೆಕ್ಸ್ಟ್ ನೀವು ಮಾಡಿರೋ ತಪ್ಪುಗಳನ್ನು ಕೂಡ ಅದನ್ನೊಂದು ರಿಪೋರ್ಟ್ ಕಾರ್ಡ್ ಮೂಲಕ ನಾವು ನಿಮಗೆ ರಿಪೋರ್ಟ್ ಮತ್ತು ಕಂಟಿನ್ಯೂಸ್ ಪ್ರೋಗ್ರಾಮ್ ಅಸೆಸ್ಮೆಂಟ್ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ನೀವು ತಪ್ಪು ಮಾಡಿದ್ರಿ, ಗುಡ್, ಈ ಸತಿ ಅದೇ ತಪ್ಪನ್ನು ಮಾಡಿಲ್ಲ. ಮತ್ತೊಂದು 2 ಟೆಸ್ಟ್ ಆದಮೇಲೆ ಮತ್ತೆ ನೀವು ಹಳೆ ಚಾಳಿಗೆ ಬಿದ್ದುಬಿಡ್ತೀರಾ, ಮತ್ತು ಹಳೆ ತಪ್ಪನ್ನೇ ಮತ್ತೆ ಮಾಡ್ತೀರಾ. ಅವಾಗ ಮತ್ತೆ ನಾವು ನಿಮ್ಮ ರಿಪೋರ್ಟ್ ಕಾರ್ಡಲ್ಲಿ ಮತ್ತೆ ಮೆನ್ಷನ್ ಮಾಡ್ತೀವಿ, ನೋಡಿ ಹಳೆ ತಪ್ಪನ್ನು ಮಾಡಬೇಡಿ ಅಂತ ಹೇಳಿದ್ರು ಒಂದು 2 ಟೆಸ್ಟನ್ನು ನೀವು ಮಾಡಲಿಲ್ಲ, ಮತ್ತು ಅದೇ ಒಂದು ಅಭ್ಯಾಸಕ್ಕೆ ಬಂದುಬಿಟ್ಟಿದ್ದೀರಾ, ಹಂಗಾಗಿ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅಂತ ನಾವು ಆ ವಿಚಾರಗಳನ್ನು ಕೂಡ ಹೇಳ್ತೀವಿ. ಸೊ ಇದನ್ನು ಕೂಡ ಈ ಒಂದು ಟೆಸ್ಟ್ ಸೀರೀಸ್ ಯಾರಿಗೆ ಅವಶ್ಯಕತೆ ಇದೆ ನೀವು ಈ ಮೇಲ್ ಐಡಿಗೆ ನೀವು ರಿಜಿಸ್ಟರ್ ಮಾಡಿ, ಅಥವಾ ಈ ನೀವು ಫೋನ್ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಈ ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಆಗುತ್ತೆ. ದೆನ್ ಈ ಸತಿ ನಡೆಸ್ತಿರೋ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್, ಕಾಪರ್ಸ್ ಆರ್ಟ್. ಓಕೆ, ದ ಆರ್ಟ್ ಸ್ಟ್ಯಾಂಡ್ಸ್ ಫಾರ್ ಆನ್ಸರ್ ರೆಪ್ರೆಸೆಂಟೇಷನ್ ಟೆಕ್ನಿಕ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೇನ್ಸ್. ಸೊ ಈ ಮೇನ್ಸಿಗೆ ಹಂಗಾರೆ ಆನ್ಸರ್ ರೆಪ್ರೆಸೆಂಟೇಷನ್ ಹೆಂಗಿರಬೇಕು ಅನ್ನೋದಕ್ಕೋಸ್ಕರನೇ ನಾವು ಕಾಪರ್ಸ್ ಆರ್ಟ್ ಅನ್ನೋ ಒಂದು ಪ್ರೋಗ್ರಾಮನ್ನು ನಡೆಸ್ತೀವಿ. ಅಂದರೆ ಎಲ್ಲ ನಮಗೆ ಗೇಮ್ ಇರೋದು ಈ ಸತಿ GSಲ್ಲೇ ಆಗಿರೋದ್ರಿಂದ ನಿಮ್ಮ ಆನ್ಸರ್ ಸ್ಪೆಷಲ್ಲಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಕ್ವಶನಲ್ಲಿ ಅಟ್ಲೀಸ್ಟ್ ಅರ್ಧ ಮಾರ್ಕ್ಸ್ ಆದರೂ ಬೇರೆಯವ್ರಿಗಿಂತ ನೀವು ಹೆಚ್ಚು ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾಪರ್ಸ್ ಆರ್ಟ್ ಅನ್ನೋ ಒಂದು ಪ್ರೋಗ್ರಾಮನ್ನು ಲಾಸ್ಟಿಗೆ ಅಟ್ ದ ಎಂಡ್ ಪ್ರೊಬಬ್ಲಿ ನಿಮಗೆ ಮೇನ್ಸ್ ಎಕ್ಸಾಮ್ ಏನು ಡೇಟ್ ಅನೌನ್ಸ್ ಆಗಿರುತ್ತೆ ಅದಕ್ಕಿಂತ ಸ್ವಲ್ಪ ದಿನ ಮುಂಚಿತವಾಗಿ ನಾವು ಇದ್ರ ಬಗ್ಗೆ ಯಾರ್ಯಾರು ರಿಜಿಸ್ಟರ್ ಮಾಡಿರ್ತೀರ ಅಂದರೆ ಹೆಸರು ಕೊಟ್ಟಿರ್ತೀರ
ಅವರಿಗೆ ನಾವು ಮೆನ್ಷನ್ ಮಾಡಿ ದೆನ್ ಯಾವ ಥರ ಆಫ್ಲೈನು ಆನ್ಲೈನ್ ಯಾವ ಥರ ನಡೆಸ್ಬೋದು ಅಂತ ಆವಾಗ ನಾವು ಒಂದು ಕಾಲ್ ತೊಗೊತೀವಿ. ಬಟ್ ಇದು ಲಾಸ್ಟಿಗಿರುತ್ತೆ. ನೀವು ಎಲ್ಲ ಒಂದು ಪರಿಪಕ್ವತೆ ಬಂದ ಮೇಲೆ ಅದಕ್ಕೆ ಮತ್ತೆ ವ್ಯಾಲ್ಯೂಡೇಷನನ್ನು ಇನ್ನೂ ಒಂದು ಅರ್ಧ ಮಾರ್ಕ್ಸ್ ಎಕ್ಸ್ಟ್ರಾ ತೊಗೊಳೋದು ಹೆಂಗೆ ಅಂತ ನಾವು ಆ ಪ್ರೋಗ್ರಾಮನ್ನು ನಡೆಸ್ತೀವಿ. ಅದರಲ್ಲಿ ನಿಮಗೆ ಈ ರೀತಿ ಮ್ಯಾಪ್ಗಳು ಯಾವುದಕ್ಕೆ ಮ್ಯಾಪ್ಗಳು ಹೆಂಗೆ ಹಾಕಬೇಕು ಅನ್ನೋದು, ದೆನ್ ಮ್ಯಾಪನ್ನು ಯಾವ ರೀತಿ ಬಾಕ್ಸ್ ಹಾಕಿ ಬರೀಬೇಕು, ಕೆಲವು ಡಯಾಗ್ರಾಮ್ಸ್ಗಳನ್ನು ನೀವು ಹೇಗೆ ತೆಗೆದು ರೆಪ್ರೆಸೆಂಟೇಷನ್ ಮಾಡಬೇಕು, ದೆನ್ ಕೆಲವು ಫ್ಲೋ ಚಾರ್ಟ್ಗಳು ರೆಡಿಮೇಡ್ ಫ್ಲೋ ಚಾರ್ಟ್ಗಳನ್ನು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಯಾವ್ಯಾವ ಫ್ಲೋ ಚಾರ್ಟ್ಗಳನ್ನು ಎಲ್ಲೆಲ್ಲಿ ಹಾಕಬೇಕು ಅಂತ, ದೆನ್ ಫ್ಲೋ ಚಾರ್ಟನ್ನು ಹೆಂಗೆ ರೆಡಿ ಮಾಡಬೇಕು ಅಂತ ನಾವು ಜೊತೆಗಿದ್ದು ನಿಮಗೆ ಆ ಫ್ಲೋ ಚಾರ್ಟ್ಗಳನ್ನು ರೆಡಿ ಮಾಡಿಸ್ತೀವಿ. ಅಂದರೆ ಒಂದು ರೆಡಿಮೇಡ್ ಫ್ಲೋ ಚಾರ್ಟ್ ನಾವು ಎಲ್ಲರಿಗೂ ಕೊಡಲ್ಲ. ಹಂಗೆ ಕೊಟ್ಬಿಟ್ರೆ ಎಲ್ಲರೂ ಪ್ರತಿಯೊಬ್ಬರು ಅದೇ ಫ್ಲೋ ಚಾರ್ಟನ್ನೇ ಬರೆದ್ಬಿಡ್ತಾರೆ. ನಿಮಗೆ ಆ ಫ್ಲೋ ಚಾರ್ಟ್ಗಳನ್ನು ಆ ಮೂಮೆಂಟಿಗೆ ರೆಡಿ ಮಾಡಿಸೋ ಥರ ನಾವು ನಿಮಗೆ ಎಂಪವರ್ಮೆಂಟ್ ಮಾಡ್ತೀವಿ. ದೆನ್ ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್ ಯಾವ ರೀತಿ ಇರಬೇಕು, ದೆನ್ ಇಂಪಾರ್ಟೆಂಟ್ GS ಅಲ್ಲಿ ಕೆಲವು ಸ್ಟೇಟ್ ಎಕ್ಸಾಂಪಲ್ಗಳ ಜೊತೆಗೆ ಕೇಸ್ ಸ್ಟಡಿಗಳು ಕೂಡ ಕೊಡಬೇಕು. ಆ ಕೇಸ್ ಸ್ಟಡಿಗಳನ್ನು ಹೇಗೆ ಕೊಡಬೇಕು ಅನ್ನೋದನ್ನು ಕೂಡ ನಾವು ಈ ಒಂದು ಕಾಪರ್ಸ್ ಆನ್ಸರ್ ರೆಪ್ರೆಸೆಂಟೇಟಿವ್ ಟೆಕ್ನಿಕಲ್ಲಿ ಹೇಳ್ಕೊಡ್ತೀವಿ. ಓಕೆ, ಇದು ಒಂದೇ ನಾವು ಕ್ಲಾಸಸ್ ನಡೆಸ್ತಾ ಇರೋವಂಥದ್ದು. ಅದು ವ್ಯಾಲ್ಯೂ ಅಡಿಷನ್. ಇಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಸಿಗೆ ನಾವು ಎದುರುಗಡೆ ಮಾನಿಟರ್ ಇದ್ಬಿಟ್ಟು ಅಲ್ಲೇ ಕ್ವಶನ್ ಕೊಟ್ಬಿಟ್ಟು ಅಲ್ಲೇ ಆನ್ಸರ್ಸನ್ನು ಬರೆಸ್ತೀವಿ. ದೆನ್ ಎಕ್ಸಾಮಲ್ಲೂ ಕೂಡ ನಿಮಗೆ ಅದೇ ಥರನೇ ಸಡನ್ನಾಗಿ ಒಂದು ಕ್ವಶನ್ ನೋಡಿ ನೀವು ಗಾಬರಿ ಆಗಬಾರ್ದು. ಅಲ್ಲಿ ನಿಮಗೆ ಇರೋ ನಾಲೆಡ್ಜನ್ನು ಸಮಾಧಾನವಾಗಿ ಹೆಂಗೆ ಬರೀಬೇಕು ಅಂತ ನೀವು ಅದನ್ನು ಆನ್ಸರ್ ಬರೀತೀರಾ. ಆನ್ಸರ್ ಬರೆದ್ಮೇಲೆ ಅಲ್ಲೇ ಆನ್ಸರ್ ನೋಡಿಬಿಟ್ಟು ಅಲ್ಲಿ ಅದಕ್ಕೆ ಏನೇನು ಅಡಿಷನ್ ಮಾಡಬೇಕು, ಈ ಆನ್ಸರ್ ಯಾಕೆ ಸ್ಪೆಷಲ್ ಇಲ್ಲ, ಅಲ್ಲಿರೋದ್ರಲ್ಲಿ ಎಲ್ಲರಿಗಲ್ಲಿ ಯಾಕೆ ನಿಮ್ಮ ಆನ್ಸರ್ ಸ್ವಲ್ಪ ಅದು ಕಮ್ಮಿ ಅನ್ನಿಸ್ತಿದೆ, ಅಥವಾ ಇದನ್ನು ಏನೂ ನಿಮಗೆ ಗೊತ್ತಿಲ್ಲ ಅಂದ್ರೂ ಹೆಂಗೆ ಅದೇ ಮೂಮೆಂಟಲ್ಲಿ ಏನಾದರೂ ಆ್ಯಡ್ ಮಾಡಿಬಿಟ್ಟು ಅದನ್ನು ಬೆಟರ್ ಮಾಡ್ಬೋದು ಹೆಂಗೆ ಅನ್ನೋದನ್ನು ನಾವು ಇದನ್ನು ಮಾಡ್ತೀವಿ. ಅಂದರೆ ವ್ಯಾಲ್ಯೂಡೆಡ್ ಡಯಾಗ್ರಾಮ್ಸ್, ಫ್ಲೋ ಚಾರ್ಟ್ಸ್, ಹ್ಯಾಂಡ್ ಡಯಾಗ್ರಾಮ್ಸ್, ಕರೆಂಟ್ ಅಫೇರ್ಸ್ ಇದನ್ನೆಲ್ಲ ನಿಮಗೆ ಇನ್ಕ್ಲೂಡ್ ಮಾಡಿ ನಿಮ್ಮ ಆನ್ಸರನ್ನು ಎನ್ರಿಚ್ಮೆಂಟ್ ಮಾಡೋದು ಹೆಂಗೆ, ನಿಮ್ಮ ರೆಪ್ರೆಸೆಂಟೇಷನನ್ನು ಹೆಂಗೆ ಬೆಟರ್ ಮಾಡೋದು ಅದನ್ನು ಹೇಳ್ಕೊಡ್ತೀವಿ. ದೆನ್ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಸರ್ಟೆನ್ ಸ್ಪೆಷಲ್ ಟೆಕ್ನಿಕ್ಸ್ ಪ್ರಕಾರ, ಕೆಲವು ಕಾಪರ್ ಕೋಡ್ಸ್ ಪ್ರಕಾರ ನೀವು ಎಲ್ಲ ಕ್ವಶನನ್ನು ಅಟೆಂಡ್ ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ಈ ಒಂದು ಪ್ರೋಗ್ರಾಮಲ್ಲಿ ನಾವು ನಡೆಸ್ತೀವಿ. ಬಟ್ ಈ ಪ್ರೋಗ್ರಾಮು ತುಂಬ ಟಯರಿಂಗ್ ಇರೋದ್ರಿಂದ ಈ ಪ್ರೋಗ್ರಾಮ್ ನಡೆಸೋದಕ್ಕೆ ತುಂಬ ಕಷ್ಟ. ಅಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸನ್ನು ನಾವು ಇದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಂಡಿವಿಜುವಲ್ಗೂ ನಾವು ಅಟೆನ್ಷನ್ ಕೊಡೋ ಕಾರಣದಿಂದ ಒಂದು ಬ್ರ್ಯಾಂಚಲ್ಲಿ ನಾವು ನಡೆಸೋವಂಥ ಒಂದು ಪ್ರೋಗ್ರಾಮಲ್ಲಿ ಮ್ಯಾಕ್ಸಿಮಮ್ ನನ್ನ ಕೈಯಲ್ಲಿ 20 ಮೆಂಬರ್ಸನ್ನು ಮಾತ್ರ ಹ್ಯಾಂಡ್ಲ್ ಮಾಡೋ ಒಂದು ಕೆಪಾಸಿಟಿ ನನಗಿದೆ. ಸೊ ಹಾಗಾಗಿ ನಾವು ಅಕಸ್ಮಾತ್ 3 ಬ್ರ್ಯಾಂಚಲ್ಲಿ ನಡೆಸಿದ್ರೆ ಒಂದೊಂದು ಬ್ರ್ಯಾಂಚಲ್ಲಿ ನಾವು ಮ್ಯಾಕ್ಸಿಮಮ್ 20 ಜನ ಸ್ಟೂಡೆಂಟ್ಸನ್ನು ಮಾತ್ರ ನಮ್ಮ ಕೈಯಲ್ಲಿ ತೊಗೊಳಕ್ಕೆ ಆಗುವಂಥದ್ದು. ಸೊ ಧಾರವಾಡದಲ್ಲಿ 20, ದಾವಣಗೆರೆಯಲ್ಲಿ 20, ಬೆಂಗಳೂರಲ್ಲಿ 20 ಇಷ್ಟನ್ನು ನಮ್ಮ ಕೈಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮತ್ತೆ ನಾವು ಯಾವುದೇ ರೀತಿ ಭೇದ ಭಾವ ಮಾಡೋಕ್ಕೆ ಆಗೋದಿಲ್ಲ. ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಕೆಲವರು ಸರ್ವಿಸ್ ಆಗಿರೋರು ಇದ್ದಾರೆ KSನಲ್ಲಿ. ದೆನ್ ಅದಾದಮೇಲೆ ಲಾಸ್ಟ್ ಟೈಮು ಮೇನ್ಸ್ನಲ್ಲಿ ಸ್ವಲ್ಪ ಮಾರ್ಕ್ಸಿಂದ ಮಿಸ್ ಆಗಿರೋಂಥವ್ರು ಇದ್ದಾರೆ. ಆ ಸ್ಟೂಡೆಂಟ್ಸ್ಗಳು ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಈ 20 ಏನಿದೆ ಇದ್ರ ಮೇಲೆ ಪ್ಲಸ್ 1, 2 ನೀವು ಯಾರಿದ್ದೀರಾ ನಿಮ್ಮನ್ನು ಅದನ್ನು ನಾನು ಡೈರೆಕ್ಟಾಗಿ ಸೇರಿಸ್ಕೊತೀನಿ. ಸೊ ಹಾಗಾಗಿ ಈ 20ನಲ್ಲೇ ನೀವು ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಯಾರ್ಯಾರು ಲಾಸ್ಟ್ ಟೈಮ್ ಕ್ಲಿಯರ್ ಮಾಡಿರೋ ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ, ದೆನ್ ಅದಾದಮೇಲೆ ಮೇನ್ಸ್ನಲ್ಲಿ ಬಂದು ಮಿಸ್ ಆಗಿರೋಂಥದ್ದು, ಓಕೆ, ಅವರಿಗೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನಾನು ಈ ಒಂದು ಬ್ಯಾಚಲ್ಲಿ ನಿಮಗೆ ಹತ್ರ ಇರುವಂಥ ಬ್ರ್ಯಾಂಚಲ್ಲಿ ನಾನು ಇದನ್ನು ಇನ್ಕ್ಲೂಡ್ ಮಾಡ್ತೀನಿ. ಇದು ಹೊಸ್ದಾಗಿ ರಿಜಿಸ್ಟರ್ ಆಗಿರೋಂಥವ್ರು 20 ಸ್ಟೂಡೆಂಟ್ಸ್ ಅಷ್ಟೇ. ಯಾಕಂದರೆ ನಿಮಗೆ ಆಲ್ರೆಡಿ ಸರ್ಟೆನ್ ನಾವು ಲಾಸ್ಟ್ ಟೆಸ್ಟ್ ಸೀರೀಸ್ ಇದ್ರ ಪ್ರಕಾರ ಎಲ್ಲ ಆಲ್ರೆಡಿ ನೀವು 90%, 95% ಮೌಲ್ಡ್ ಆಗಿದ್ದೀರಾ. ಈ ಸತಿ ವ್ಯಾಲ್ಯೂ ಅಡಿಷನ್ ಮಾತ್ರ ನಿಮಗೆ ಮಾಡಿಸ್ಬೇಕು, ಅದನ್ನು ನಾವು ಮಾಡಿಸ್ತೀವಿ. ಹಾಗಾಗಿ ಅವರನ್ನು ಬಿಟ್ಟು ಮಿಕ್ಕಿದ್ದು ಹೊಸ್ದಾಗಿ ಯಾಕೆ ಚೆನ್ನಾಗ್ತಿದ್ದಾರೆ ಅವರಿಗೆ ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲೇ ನಾವು ಪ್ರೊವೈಡ್ ಮಾಡಬೇಕು. ಯಾವುದೇ ಭೇದ ಭಾವ ನಾವು ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಕಾರಣದಿಂದ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ಪ್ರಕಾರ ನಾವು ನಿಮಗೆ ಈ ಒಂದು ಪ್ರೋಗ್ರಾಮಿಗೆ ಕರಿತೀವಿ. ದೆನ್ ಇದಕ್ಕೆ ರಿಜಿಸ್ಟರ್ ಆಗೋದಕ್ಕೂ ಕೂಡ ನೀವು ಇದೇ ಮೇಲ್ ID, ದೆನ್ ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ದೆನ್ ಈ ಒಂದು ಪ್ರೋಗ್ರಾಮನ್ನು ನಮ್ಮ ಕಾಪರೇಜಲ್ಲಿ ಕಾಪರೇಜ್ ಅಫಿಷಿಯಲ್ ಅಂತ ಏನು ಟೆಲಿಗ್ರಾಮ್ ಚಾನಲ್ ಇದೆ, ಆ ಕಾಪರೇಜ್ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಟೆಸ್ಟ್ ಸೀರೀಸಿನ ಟೈಮ್ ಟೇಬಲ್ ಈ ಸ್ಲೈಡನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಯಾರ್ಯಾರು ಅದರಲ್ಲಿ ಇಲ್ಲ ಪ್ಲೀಸ್ ಅದರಲ್ಲಿ ಬನ್ನಿ, ನಾನು ಅದನ್ನೆಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ ಈಸಿ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ನೇಮ್ ಕಾಪರ್ ಏಜ್ ಅಫಿಷಿಯಲ್ ಅಂತ ಇದೆ. ಸೊ ಕಾಪರೇಜ್ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಸ್ಲೈಡನ್ನು ನಾನು ಹಾಕಿದ್ದೀನಿ. ಈ ಸ್ಲೈಡಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಡೇಟ್ ಯಾವ ಸೆಕ್ಷನ್ ಅನ್ನೋದು ನಿಮಗಿದೆ. ದೆನ್ ಈ ಸ್ಲೈಡನ್ನು ನಾನು ಹಾಕಿದ್ದೀನಿ ಅದರಲ್ಲಿ ಆಲ್ರೆಡಿ. ಸೊ ಹಾಗಾಗಿ ಯಾವತ್ತಿನ ದಿನ ನಿಮಗೆ ಅಂದರೆ ಒಂದು ವಾರ ಮುಂಚಿತ ಟೆಸ್ಟ್ ನಡೆಯೋ ಒಂದು ವಾರ ಮುಂಚಿತವಾಗಿ ನಿಮಗೆ ಒಂದು ಪೇಪರಿನ ಒಂದು ಸೆಕ್ಷನ್ ನಿಮ್ಮ ಕೈ ತಲುಪಿರುತ್ತೆ. ಯಾವತ್ತು ನಿಮಗೆ ಯಾವ್ದು ಸಿಗುತ್ತೆ ಅನ್ನೋದು ಕೂಡ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಈ ಸ್ಲೈಡನ್ನು ಕೂಡ ನಾನು ಹಾಕಿದ್ದೀನಿ. ಸೊ ಇಷ್ಟು ಹೇಳ್ತಾ
ಇದು ಯಾವುದೂ ನಮಗೆ ಏನೂ ಅವಶ್ಯಕತೆ ಇಲ್ಲ, ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ ಅನ್ನೋರು ಕೂಡ ನಾನು ಸ್ಟಾರ್ಟಿಂಗ್ ನಿಮಗೆ ಹೇಳಿದ್ದೀನಿ, ಇದನ್ನೇನು ಅವಶ್ಯಕತೆ ತೊಗೊಳ್ಳೇಬೇಕು ಅಂತ ಇಲ್ಲ. ಓಕೆ, ಯಾಕಂದರೆ ನೀವು ಮನೆಯಲ್ಲೇ ಕೂತು ಬೇಸಿಕ್ ಒಂದೊಂದು ಟಾಪಿಕ್ ಮೇಲೆ ಮಿನಿಮಮ್ ನೋಟ್ಸನ್ನು ಮಾಡಿಕೊಂಡು ಅದನ್ನು ಪದೇ ಪದೇ ರಿವೈಸ್ ಮಾಡಿ, ದೆನ್ ಇದಕ್ಕೆ ನಾನು ಏನು ಸ್ಪೆಷಲ್ ಮಾಡ್ಬೋದು ಅಂತ ಕೆಲವು ಡಯಾಗ್ರಾಮ್ಗಳನ್ನು ನೀವು ಹಾಕ್ಕೊಂಡು ದೆನ್ ಹ್ಯಾಂಡ್ ರೈಟಿಂಗನ್ನು ಸ್ವಚ್ಛ ಇಟ್ಟರೆ ಇದು ಯಾವ ಟೆಸ್ಟ್ ಸೀರೀಸು ಅವಶ್ಯಕತೆ ಇಲ್ಲ, ಯಾವ ಕಾಪರೇಜ್ ನೋಟ್ಸೋ ಅವಶ್ಯಕತೆ ಇಲ್ಲ, ಯಾವ ಕಾಪರ್ಸಿಂದ ಆರ್ಟು ಬೇಡ, ಏನೂ ಬೇಡ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ಈ ಕಾಪರೇಜ್ ಹುಡುಗರು ಯಾರಿದ್ದಾರೆ ಇವ್ರಿಗಿಂತ ಬೆಟರ್ ರಿಸಲ್ಟನ್ನು ನೀವು ತೊಗೊಬೋದು. ಬಟ್ ಅವಶ್ಯಕತೆ ಇರೋರು ನೀವು ಇದನ್ನು ತೊಗೊಬೋದು. ಓಕೆ, ಇಷ್ಟು ಹೇಳ್ತಾ ದೆನ್ ಆಲ್ ದ ಬೆಸ್ಟ್. ಯಾರ್ಯಾರು ಈ ಸತಿ ಮೇನ್ಸ್ ಬರಿತಾ ಇದ್ದಾರೆ, ನಿಮ್ಮ ಸ್ಕೋರ್ ಯಾರ್ಯಾರ್ದು ಅಟ್ಲೀಸ್ಟ್ ಲಾಸ್ಟ್ ಸತಿ ಕಟ್ ಆಫ್ ಫಸ್ಟ್ ಆದರೂ ನಿಮ್ಮ ಸ್ಕೋರ್ ಇದೆ, ಅದಕ್ಕಿಂತ ಹೆಚ್ಚು ಕಮ್ಮಿ ನಿಮ್ಗೆ ಅಲ್ಲಿ ಬೀಳ್ತಿದೆ ಅಂತಂದರೆ ಲಾಸ್ತಿ ಕಟ್ ಆಫ್ ಫಸ್ಟು ಅವ್ರು ಪ್ರಿಪೇರ್ ಮಾಡಬಹುದು. ಅಷ್ಟನ್ನು ಹೇಳ್ತಾ ನಿಮ್ಮ ಮೇನ್ಸಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್.